ಸಹೃದಯಿ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತು ನಾವು ಜೋಗ್ ಫಾಲ್ಸ್ ನೋಡೋಕ್ಕೆ ಹೊರಡೋಣ. ಇದು ಶಿವಮೊಗ್ಗ ಜಿಲ್ಲೆಯಿಂದ 150 ಕಿಲೋಮೀಟ್ರ್ ದೂರದಲ್ಲಿದೆ. ಹಾಗೆ ಬೆಂಗಳೂರಿಂದ 450 ಕಿಲೋಮೀಟ್ರ್ ದೂರದಲ್ಲಿದೆ. ಸುತ್ತ ನಾವು ಬೆಂಗಳೂರಿಂದ ಬರಬೇಕು ಅಂತಂದರೆ ತುಮಕೂರು, ಕಡೂರು, ಬೀರೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗಕ್ಕೆ ಬಂದು ಆಮೇಲಿಂದ ಸಾಗರಕ್ಕೆ ಹೋಗಿ ಸಾಗರದಿಂದ ಕಾರ್ಗಿಲ್ ಮೂಲಕ ನಾವು ಜೋಗ್ ಫಾಲ್ಸ್ನ ತಲುಪ್ತೀವಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಗಾಲದಲ್ಲಂತೂ ಚೆನ್ನಾಗೆ ಮಳೆ ಆಗುತ್ತೆ. ತುಂಬ ಪ್ರಕೃತಿನ ಸ್ವಚ್ಛವಾಗಿ ತೊಳೆದಿಟ್ಟಿರೋವಂಥ ಕಾಣುತ್ತೆ. ನೋಡಿ, ಇಲ್ಲಿ ನೋಡ್ತಾ ಇದೆಯಲ್ಲ ಜೋಗ್ ಫಾಲ್ಸ್ದು ನೀರು. ಇದು ಕುಣಿದು ಬಾರಿ ಹಾಡು ಹೇಳ್ತಾರಲ್ಲ, ಆ ಜಾಗದಲ್ಲಿ ತೆಗೆದಿರೋವಂಥದ್ದು. ತುಂಬ ಅಗಲವಾದ ಹರಿವು. ಈ ವರ್ಷದ ಮಳೆಯಲ್ಲಂತೂ ತುಂಬಾ ಚೆನ್ನಾಗಿ ನೀರು ಬಂದಿದೆ. ಅದು ಎಷ್ಟು ಮಳೆ ಬಂದಿದೆ ಅಂದರೆ ಜೋಗ್ ಫಾಲ್ಸಲ್ಲಿ 4 ಸ್ಟ್ರೀಮ್ ಬರುತ್ತೆ, ರಾಜ, ರಾಣಿ, ರೋರರ್, ರಾಕೆಟ್ ಅಂತ. ಬಟ್ ಇದರಲ್ಲಂತೂ ಎಷ್ಟಾಗಿದೆ ಅಂತ ಅಂದರೆ ನಯಾಗರ ಫಾಲ್ ಥರ ಫುಲ್ಲು ಮಳೆಯಿಂದ ತುಂಬಿಕೊಂಡಿದೆ. ಇದನ್ನು ನೋಡ್ತಾ ಇದ್ದರೆ ಅಲ್ಲೊಂದು ಆನೆ ಬೇರೆ ಡ್ಯಾನ್ಸ್ ಮಾಡ್ತಾಯಿತ್ತು. ಅದನ್ನು ಕೂಡ ನಾನು ಹೇಳಿದ್ವಿ. ಎಷ್ಟು ಚೆನ್ನಾಗಿ ಮಾಡ್ತಾಯಿದೆ ಅಂದರೆ ಡ್ಯಾನ್ಸ್ ನೋಡ್ತಾ ಇದ್ರೆ ನಮಗೇನು ಅನಿಸ್ತಿತ್ತು ಅಂದರೆ ಅದು ಜೋಗ್ ಫಾಲ್ಸ್ ನದಿ ತುಂಬಿರೋದು ನೋಡಿ ಆನೆ ಡ್ಯಾನ್ಸ್ ಮಾಡ್ತಾ ಇದೆಯೇನೋ ಅನ್ನೋಷ್ಟು ತುಂಬಾ ಖುಷಿ ಆಯಿತು. ಫುಲ್ ರಿದಮಲ್ಲಿ ಕುಣಿತಾ ಇತ್ತು ಆನೆ. ಹಾಗಾಗಿ ಅದನ್ನು ನಾನು ಸರಿ ಹೇಳಿದ್ವಿ. ಅಲ್ಲಿ ಬಂದಿದ್ದವರೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ಕೋತಾನೆ ಇದ್ದರು ಎಲ್ಲರೂ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ. ನಿಮ್ಗೆ ಲೈಕ್ ಆಯಿತು ಅಂದರೆ ಶೇರ್ ಮಾಡಿ, ಒಂದು ಲೈಕ್ ಕೊಡೋದಂತೂ ಮಡಿಲೇಬೇಡಿ. ನೋಡಿ, ಇದು ಶಿವಮೊಗ್ಗದ್ದು ಜೋಗ್ ಫಾಲ್ಸು ಹಿಂಬದಿಯಿಂದ ಬರ್ತಾ ಇರುವಂಥ ನದಿ. ಇದೆಲ್ಲ ಇರೋದೇ ಇಲ್ಲ ಮೊದಲು ಮಳೆಗಾಲ ಇಲ್ಲದೆ ಇದ್ದಾಗ. ನೋಡಿರಿ, ಇದು ನಯಾಗರ ಥರ ಕಾಣ್ತಾ ಇದೆ ನಿಮಗೆ. ತುಂಬ ಪ್ರಕೃತಿ ಮೇಲೆಲ್ಲ ಹಾಲು ನೊರೆ, ಕೆಳಗಡೆಯಿಂದನೂ ಅಷ್ಟೇ ನೊರೆ ಬರುತ್ತೆ. ಅಂದರೆ ಹೇಳೋಕ್ಕೆ ಅಸಾಧ್ಯ ಆ ನೋಟನ. ನಯನ ಮನೋಹರ ದೃಶ್ಯ. ಈ ವರ್ಷ ಮಾತ್ರ ಇಷ್ಟೊಂದು ಮಳೆ ಆಗಿ ಇಷ್ಟೊಂದು ಜೋಗ್ ಫಾಲ್ಸ್ ತುಂಬಿ ಹರಿತಾ ಇರೋದು. ಈ ಫಾಲ್ಸ್ ಎಲ್ಲ ಮೊದಲೆಲ್ಲ ಇರ್ತಾನೆ ಇರಲಿಲ್ಲ. 4 ಫಾಲ್ಸ್ ಇರ್ತಾಯಿದ್ದು. ಇದೆಲ್ಲ ಮಳೆಯಿಂದ ಬಂದಿರುವಂಥ ಫಾಲ್ಸ್ಗಳು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಯಾರೋ ಲೇಡಿ ಕೂಡ ವಿಡಿಯೋ ಮಾಡ್ತಾಯಿದ್ರು ಅವ್ರ ಮಗಳ ಜೊತೆ ಬಂದು. ನೋಡ್ತಾ ಇದ್ರಂತೂ ಜೋಗ್ ಫಾಲ್ಸ್ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಸರಾಸರಿ ಶಿವಮೊಗ್ಗದಲ್ಲೇ ಜಾಸ್ತಿ ಮಳೆ ಆಗೋದು ಆಗೊಂಬೆ ಹತ್ರದಲ್ಲಿನೇ. ಈ ವರ್ಷ ನಾವು ವೀಡಿಯೋ ಮಾಡೋಕ್ಕೇನು ಮನಸ್ಸು ಬಂದಿದ್ದು ಅಂದರೆ ಇಷ್ಟು ತುಂಬಿ ಹರಿದಿದ್ದು ನಾನು ಯಾವತ್ತೂ ಇದುವರೆಗೂ ನೋಡೇ ಇರಲಿಲ್ಲ. ನಾವು ಶಿವಮೊಗ್ಗದಲ್ಲಿ ಸೆಟ್ಲಾಗಿ 25 ವರ್ಷ ಆದ್ರೂ ಇಷ್ಟು ಒಟ್ಟಿಗೆ ತುಂಬಿ ಹರಿದಿದ್ದನ್ನು ನಾನು ನೋಡೇ ಇರಲಿಲ್ಲ. ಹಾಗಾಗಿ ನಿಮ್ಮೆಲ್ರಿಗೂ ಇದನ್ನು ನಾನು ಶೇರ್ ಮಾಡಬೇಕು ಅಂತ ಅನಿಸಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಎಲ್ಲ ಒಂದು ಸತಿ ಬಂದು ಇದನ್ನು ನೋಡಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಅಂತ ರಾಜ್ಕುಮಾರ್ ಹೇಳ್ದಂಗೆ ಈ ಜೋಗದ ಗುಂಡಿನ ಜೀವನದಲ್ಲಿ ಒಂದು ಸತಿ ನೋಡಲೇಬೇಕು. ಅಷ್ಟು ಸುಂದರವಾಗಿರುತ್ತೆ.